ವ್ಲಾಗ್ಸ್ ಇವತ್ತು 5:30 ಆಗೋಗಿದೆ ಆಲ್ರೆಡಿ. ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಹೀಗೆ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮಮ್ಮಿ ಇಬ್ರು ಡಿಸೈಡ್ ಮಾಡಿದ್ದೀವಿ. ಎಲ್ಲಿಗೆ ಏನು ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಸೊ ನಾಳೆ ಆಷಾಢ ಶುಕ್ರವಾರ, ಎರಡನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಫ್ಲವರ್ಸು, ಪೂಜೆಗೆ ಏನೇನೆಲ್ಲ ಬೇಕು ಎಲ್ಲ ತಗೊಂಡ್ ಬರಬೇಕು. ಅದ್ರ ಜೊತೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀವಿ. ಎಲ್ಲಿಗೆ ಏನು ಅಂತ ನಮಗೆ ಇನ್ನ ಗೊತ್ತಿಲ್ಲ. ಸೊ ಹೋಗೋಣ, ಕಂಪ್ಲೀಟ್ ವಿಡಿಯೋನ ನೋಡಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಪರಮಂತೂ ಇವಾಗ ನಡೆಯೋದು ಕಲ್ತ್ಬಿಟ್ಟಿದ್ದೀನಂತ ಕಂಪ್ಲೀಟ್ ಮನೆ ತುಂಬಾ ಓಡಾಡ್ತಾನೆ. ಅವ್ನ್ ಕ್ಯೂಟ್ನೆಸ್, ಎಜ್ಜಾಕ್ಬಿಟ್ಟೆ ಅಂತ ಅವ್ನ್ ಖುಷಿ ಅದೆಲ್ಲ ನೋಡ್ಬೇಕು ನೀವು. ಅದೆಲ್ಲ ನಾನು ಕ್ಯಾಪ್ಚರೇ ಮಾಡೋಕ್ ಹೋಗಿಲ್ಲ, ಬಿಕಾಸ್ ಎಲ್ಲಿ ಬಿದ್ಬಿಡ್ತಾನೆ ಅಂತ ಅವನು ನೋಡ್ಕೊಳ್ಳೋದೇ ಆಗುತ್ತೆ ಮನೇಲಿ, ನಾನು ಮಮ್ಮಿ ಇಬ್ರುನು. ಬಟ್ ಎಷ್ಟು ಕ್ಯೂಟ್ ಆಗಿ ಓಡಾಡ್ತಾನೆ ಅಂತಂದ್ರೆ ಅಲ್ವಾ ಮನೆ, ಎಷ್ಟು ಬೇಗ ದೊಡ್ಡ ಮಕ್ಕಳು ದೊಡ್ಡವರಾಗಿ ಈಗ ಹೆಜ್ಜೆ ಇಡ್ತಾ ಇದ್ದಾನೆ, ಪುಟ್ ಪುಟ್ ಹೆಜ್ಜೆ ಓಡಾಡ್ತಾನೆ. ಸೊ ಒಂಥರ ಅದೆಲ್ಲ ಮೆಮೊರೀಸ್ ಅಲ್ವಾ, ಸ್ವೀಟ್ ಮೆಮೊರೀಸ್. ಪುಟ್ ಪುಟ್ ಮಕ್ಳಿದ್ರು ಮನೇಲಿ ಅಂತ ಅಂದ್ರೆ ಅವ್ರು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಸೊ ಬನ್ನಿ ಇವಾಗ ಹೋಗೋಣ. ಅಂಡ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬೆಳಿಗ್ಗೆಯಿಂದ 5 o'clock ವರೆಗೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವಾಗ ಸ್ವಲ್ಪ ಕೂಲ್ ಆಗಿದೆ. ಸೊ ಈ ಟೈಮಲ್ಲಿ ಹೊರಗಡೆ ಹೋಗಕ್ಕೂ ಏನೋ ಒಂಥರ ಚೆಂದ ಅನ್ಸುತ್ತೆ. ಸೊ ನಮ್ಮ ಮನೆ ಹತ್ರ ಈ ತರ ಇದೆ ವೆದರ್, ಕೂಲ್ ಆಗಿ. ಬುಜ್ಜಿ ಇವಾಗ ಇನ್ನೇನು ಟ್ಯೂಷನ್ಗೆ ಹೋಗ್ತಾನೆ, ಅವನು ಸೈಕ್ಲಿಂಗ್ ಹೋಗಿದ್ದಾನೆ. ಬಂದ್ಬಿಟ್ಟು ಅವನ್ನ ಟ್ಯೂಷನ್ ಕಳಿಸ್ಬಿಟ್ಟು ಇವಾಗ ಹೋಗೋದೆ. ಮಾಮ್ ಇದ್ದೀರಾ? ಹೋಗೋಣ. ಆಫ್ಟರ್ ಅ ಲಾಂಗ್ ಟೈಮ್ ಹೊರಗಡೆ ಹೋಗ್ತಾ ಇದೀವಿ. ಹೌದು. ಸೊ ಬನ್ನಿ ಇವಾಗ ಹೊರಡೋಣ. ಬಾಯ್ ಪರೋ. ಹಾಗೆ ನಿಮ್ ಹಿಂದೆ ಜಡೆ, ಸಾರಿ ನಿಮ್ ಹೇರ್ ಸ್ಟೈಲ್ ತೋರಿಸಿ ಮ್ಯಾಮ್. ಆ ಕಡೆ ನೋಡ್ರಿ, ಆ ಕಡೆ ಹಂಗೆ ಇಲ್ಲಿ ಫೋಕಸ್ ಆಗ್ತಿಲ್ಲ. ಈ ಕಡೆ ಟರ್ನ್ ಆಗಿ ಈಗ. ಅಯ್ಯೋ ಫ್ರೆಂಡ್ಸ್ ನೋಡಿ, ಮಮ್ಮಿದು ಹೇರ್ ಸ್ಟೈಲ್ ತೋರಿಸ್ತೀನಿ, ಹಿರಿ ಹತ್ರದಿಂದ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ? ಹೌದಾ? ಹೇಗ್ ಹಾಕುದ್ರು ಅಂತ ಒನ್ ಟೈಮ್ ತೋರ್ಸೋಣ. ಬಟ್ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಅದೊಂದು ಹೇರ್ ಸ್ಟೈಲ್ ಮಾಡೋದು ಒಂದು ಟೂಲ್, ಅದನ್ನ ಯೂಸ್ ಮಾಡಿ ಇವರು ಹೇರ್ ಸ್ಟೈಲ್ ಮಾಡಿರೋದು. ಚೆನ್ನಾಗಿದೆ ಮ್ಯಾಮ್. ಸೊ ಬನ್ನಿ ಇವಾಗ ಹೋಗೋಣ. ಥ್ಯಾಂಕ್ ಯು. ಸ್ಲೀಪಿಂಗ್ ಅಮ್ಮ ಕುಟ್ಟಿ, ಮಮ್ಮಿ ಕುಟ್ಟಿ, ಮಮ್ಮಿ ಕುಟ್ಟಿ. ನಚಿಕೇತ್ ಕ್ಲಾತಿಂಗ್ಸ್ ಅವರು ನಂಗೆ ತುಂಬ ಚೆನ್ನಾಗಿ ಪರಿಚಯ. ಅವ್ರು ಎಕ್ಸ್ಪೋ ಆಗ್ದಾಗೆಲ್ಲ ಹೋಗ್ತಾನೆ ಇರ್ತೀವಿ. ಬಟ್ ಈ ಸಲ ಬೈ 1 get 1 ಆಫರ್ ಹಾಕಿದ್ದಾರೆ. ನೀವು ನಂಬಲ್ಲ ಫ್ರೆಂಡ್ಸ್, ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಹಾಕಿದ್ದಾರೆ. ಅದರಲ್ಲೂ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ರೀತಿ ಇದೆ. ಸೊ ನಮ್ಮ ಮಮ್ಮಿಗಂತೂ ಇದನ್ನು ನೋಡಿದ ತಕ್ಷಣ ಇಷ್ಟ ಆಗೋಯ್ತು, ನನಗೆ ಬೇಕು ಅಂತ ಅಂದರು. ಸರಿ ಓಕೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಇನ್ನೊಂದು ತೊಗೊಂಡೆ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬಟ್ 1000ಗೆ 2, 1500ಗೆ 2, 2000ಗೆ 2, 2500ಗೆ ಈ ರೇಂಜಲ್ಲಿದೆ. ಬಟ್ ಕ್ವಾಲಿಟಿ ಅಂತೂ ಮಸ್ತ್ ಅಂತ ಹೇಳ್ಬೋದು. ಇವ್ರ ಹತ್ರ ಒಳ್ಳೆ ಕ್ವಾಲಿಟಿ ಸ್ಯಾರಿಗಳು ಅವೈಲಬಲ್ ಇದೆ. ಸೊ ಆಲಮ್ಮ ಚೌಟ್ರಿಯಲ್ಲಿ ಎಕ್ಸ್ಪೋ ನಡೀತಾ ಇದೆ, ಒಂದು ಟೈಮ್ ಹೋಗಿ ವಿಸಿಟ್ ಮಾಡಿ. ಎಕ್ಸ್ಪೋ ಮುಗಿಯೋಕ್ಕೆ ಮುಂಚೆ ಎಲ್ಲ ಕಾಂಬೋ ಆಫರೇ, ಸಿಂಗಲ್ ಏನಿಲ್ಲ, ನೀವು ಯಾವ್ದು ತೊಗೊಂಡ್ರು ಕಾಂಬೋ ಆಫರಲ್ಲೇ ಇದೆ. ಬಟ್ ಸಖತ್ತಾಗಿದೆ, ಒಂದಕ್ಕಿಂತ ಒಂದು ಸಖತ್ತಾಗಿರೋ ಸ್ಯಾರಿಗಳ ಕಲೆಕ್ಷನ್ಸ್ನ ಈ ಸಲ ಇಟ್ಟಿದ್ದಾರೆ. ಆ್ಯಂಡ್ ಎವ್ರಿಡೇ ಹೊಸ ಕಲೆಕ್ಷನ್ಸ್ಗಳು ಬರ್ತಾ ಇರುತ್ತೆ. ಕ್ರೌಡ್ ಅಂತೂ ಇನ್ನು ಅವರು ಪೂಜೆನೇ ಮುಗಿಸಿರ್ಲಿಲ್ಲ, ಆವಾಗಲೇ ಜನ ಬಂದುಬಿಟ್ಟಿದ್ರು. ಸೊ ನೀವು ವಿಸಿಟ್ ಮಾಡಿ ಬೇಗ. ನಾವು ಎಲ್ಲ ಶಾಪಿಂಗ್ ಮಾಡಿಕೊಂಡು ವಿಡಿಯೋ ಶೂಟ್ ಇತ್ತಲ್ಲ ಅದನ್ನು ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಸೊ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು, ಹಾಗಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಏನು. ಸೊ ಫ್ರೆಂಡ್ಸ್ ತಗೊಂಡು ಬಂದಾಯಿತು, ಶಾಪಿಂಗ್ ಮಾಡ್ಕೊಂಡು ಬಂದಾಯಿತು. ಅಂದರೆ ಹಿಂಗೆ ಹೋದ್ವಿ, ನಾನು ಹೋದ್ವಲ್ಲ, ಅವ್ರ ಹತ್ರ ಯಾವಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಆ್ಯಂಡ್ ಎಕ್ಸ್ಪೋ ಕೂಡ ಶುರು ಆಗ್ತಾ ಇದೆ ನಾಳೆಯಿಂದ ಅಂತ ಅಂದ್ಬಿಟ್ಟು 24th ಇಂದ ಶುರು ಆಗ್ತಾ ಇದೆ. ಕಲೆಕ್ಷನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಇದುವರೆಗೂ ಎಷ್ಟೆಲ್ಲ ಎಕ್ಸ್ಪೋಗಳನ್ನ ನೋಡಿದ್ದೀನಲ್ವಾ, ಬಟ್ ಸಿಕ್ಕಾಪಡೆ ಚೆನ್ನಾಗಿದೆ. ಸ್ಯಾರೀಸ್ ಕಲೆಕ್ಷನ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು. ಪ್ರೈಸ್ ಇಷ್ಟು ಕಮ್ಮಿ ಇದೆಯಲ್ಲ, ಸ್ಯಾರೀಸ್ ಹೆಂಗಿರ್ಬೋದು ಅಂತ ಥಿಂಕ್ ಮಾಡ್ತಿರ್ತೀರಾ. ಬಟ್ ಸ್ಯಾರಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ತಗೊಮನೆ, ಇದು ಆ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್, ತುಂಬಾ ಚೆನ್ನಾಗಿದೆ. ಸೊ ನಾನು ಮಮ್ಮಿ ಒಂದೊಂದ್ ಸ್ಯಾರಿ ತಗೊಂಡಿದ್ದೀವಿ. ಈ ಸ್ಯಾರಿನ ನಾವೇನಾದ್ರೂ ಬೇರೆ ತಗೋತೀವಿ ಅಂತಂದ್ರೆ ತುಂಬಾನೇ ಜಾಸ್ತಿ ಪ್ರೈಸ್ ಇರುತ್ತೆ. ಸೊ ಇದು ಎಷ್ಟು ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತಂದ್ರೆ, ಈ ಸ್ಯಾರಿ ನೋಡಿ, ಕಲರ್ ಕಾಂಬಿನೇಷನ್ ಒಂಥರ ರಿಚ್ ಕಲರ್ ಇದೆ. ಅಂಡ್ ತುಂಬಾ ಸಾಫ್ಟ್ ಇದೆ, ಟ್ರಾನ್ಸ್ಪರೆಂಟ್ ಏನಿಲ್ಲ, ತಿಕ್ ಇದೆ. ಇದಕ್ಕೆ ಬಾರ್ಡರ್ ಬಂದು ಬ್ಲ್ಯಾಕ್ ಬಾರ್ಡರ್ ಬರುತ್ತೆ. ಸೊ ಸಖತ್ತಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರಂತೂ. ಇದು ಮಮ್ಮಿಗೆ ಅಂತ ತಗೊಂಡಿದ್ದು, ಅಂದ್ರೆ ಮಮ್ಮಿ ಹತ್ರ ಈ ತರ ಕಲರ್ ಕಾಂಬಿನೇಷನ್ ಅಲ್ಲಿ ಇಲ್ಲ. ಮತ್ತೆ ನಾನೇನ್ ತಗೊಂಡಿದ್ದೀನಿ,
ನಚಿಕೇತ್ ಕ್ಲಾತಿಂಗ್ಸ್ ಅವರು ತುಂಬಾ ಒಳ್ಳೆ ಬೆಸ್ಟ್ ಸ್ಯಾರೀಸ್ಗಳನ್ನ ಹಾಕಿದ್ದಾರೆ ಎಕ್ಸ್ಪೋಗೆ. ಸೊ ನನ್ನ ಹತ್ರ ಈ ಕಲರ್ ಯಾವಾಗ್ಲೂ ಇಲ್ಲ, ತಗೊಂಡೇ ಇಲ್ಲ. ಇಲ್ಲಿ ಬುಟ್ಟ ಬುಟ್ಟ ಬರುತ್ತೆ, ಮತ್ತೆ ಇದು ಚೆಕ್ ಸ್ಯಾರಿ, ಇದಕ್ಕೆ ವೈನ್ ಕಲರ್ ಬಾರ್ಡರ್ ಇದೆ. ಸೊ ನೋಡಿ, ಬಾರ್ಡರ್ ಕೂಡ ಅಷ್ಟೇ ರಿಚ್ ಆಗಿದೆ. ಇದು ಏನ್ ಫೋಕಸ್ ಆಗ್ತಾ ಇದೆ ನೋಡ್ರಿ. ಸೊ ಇವ್ನ ಹಿಡ್ಕೊಂಡು ಆಗಲ್ಲ ಫ್ರೆಂಡ್ಸ್ ನನಗ್ದೆಲ್ಲ ತೋರ್ಸಕ್ಕೆ. ಒಂಥರ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಂತಂದ್ರೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್. ಸೊ ಹಂಗಾಗಿ ಇದೆರಡು ಸ್ಯಾರಿನ ತಗೊಂಡ್ವಿ, ತುಂಬಾನೇ ಚೆನ್ನಾಗಿದೆ. ಅಂಡ್ ಅಲ್ಲಿ ಎಕ್ಸ್ಪೋ ಅಲ್ಲಿ ಹಾಕಿರೋದು 1000ಗೆ 2 ಸ್ಯಾರೀಸ್, 1000ಗೆ 4 ಸ್ಯಾರೀಸ್, ಮತ್ತೆ 1500ಗೆ 2 ಸ್ಯಾರೀಸ್, 2000ಗೆ 2 ಸ್ಯಾರೀಸ್, 2500ಗೆ 2 ಸ್ಯಾರೀಸ್, ಇಷ್ಟು ಹಾಕಿದ್ದಾರೆ ಕಾಂಬೋ ಆಫರ್, ಬೈ ಒನ್ ಗೆಟ್ ಒನ್ ಈ ತರ. ಬಟ್ ಕ್ವಾಲಿಟಿ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲಮ್ಮ ಚೌಟ್ರಿಯಲ್ಲಿ ನಡೀತಾ ಇರೋದು, ಒನ್ಸ್ ವಿಸಿಟ್ ಮಾಡಿ. ವರ್ತ್ ಬೈಯಿಂಗ್ ಅಂತಾನೆ ಹೇಳ್ತೀರಾ ನೀವು, ಅಷ್ಟು ಚೆನ್ನಾಗಿದೆ. ಯಾವ್ದು ತಗೊಂಡೋದು ಯಾವ್ದು ಬಿಡೋದು ಅನ್ನೋ ರೀತಿ ಇದೆ. ಈರಮ್ಮ ಮಾತಾಡ್ಬಾರ್ದ ನಾನು. ಸೊ ಸ್ಯಾರೀಸ್ ಅಂತೂ ನಂಗೆ ಪರ್ಸನಲಿ ಇಷ್ಟ ಆಯ್ತು. ಅಂಡ್ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಹೂವ ತಗೊಂಡು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೋಬೇಕಿತ್ತು, ಅದನ್ನ ತಗೊಂಡು ಮನೆ ಕಡೆ ಬಂದ್ವಿ. ಏನಮ್ಮ ಏನಮ್ಮ, ಪಪ್ಪಿ ಕೊಡು, ಪಪ್ಪಿ ಮಮ್ಮಿಗೆ ಪಪ್ಪಿ ಪಪ್ಪಿ ಕೊಡು, ಪಪ್ಪಿ ಕೊಡಿ, ಪಪ್ಪಿ ಕೊಡು, ಹಾಯ್. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದ್ ಸೆಕೆಂಡ್ ವಾಯ್ಸ್ ಕೇಳಿಸ್ತಾರೆ. ತುಂಬಾ ಜನ ಕೇಳ್ತಾ ಇದ್ದಿದ್ ಕ್ವಶನ್ ಏನಪ್ಪಾ ಅಂತಂದ್ರೆ, ನಾನು ರಮ್ಯಾ ಅವರು ಇವಾಗ ಮಾತಾಡ್ತಾ ಇದೀವಿ ಅಂತ ಒಂದು ವಿಡಿಯೋ ಹಾಕಿದ್ವಿ. ಅದಕ್ಕೆ ತುಂಬಾ ಜನ ಇನ್ನ ಕ್ಲಾರಿಫೈ ಏನ್ ಕೇಳ್ತಿದ್ದೀರಾ ಅಂತಂದ್ರೆ, ಆ ಥರ್ಡ್ ಪರ್ಸನ್ ಯಾರು ಅಂತ ಹೇಳಿ ಅಂತ. ಸೊ ನಾನು ಹೇಳೋದು ದೊಡ್ಡ ವಿಷಯ ಅಲ್ಲ, ಒಬ್ರ ಬಗ್ಗೆ ನಾವು ಹೇಳ್ಬಿಡೋದು ದೊಡ್ಡ ವಿಷಯ ಅಲ್ಲ. ಅವರು ನಮ್ ತರನೇ ಒಂದು ಹೆಣ್ಮಗಳು. ಸೊ ಅವ್ರಿಗೂ ನಮ್ಗೂನು ಏನು ಇರಲ್ಲ. ಆಮೇಲೆ ಆತರ ಅವರು ಮಾಡಿದ್ರು, ನಮ್ ಬಗ್ಗೆ ಇಲ್ದೇ ಇರೋದೆಲ್ಲ ಮಾತಾಡಿದ್ರು. ಸೊ ನಾವು ಅವ್ರನ್ನ ರಾಜರೋಷವಾಗಿ ಹೇಳಿದೀವಿ ಅಂತ ಅಂದ್ರೆ ನಮ್ಗೂ ಅವ್ರಿಗೂನು ಸರಿ ಒಂದಲ್ಲ. ಸೊ ನಾವು ಅವ್ರ ತರನೇ ಅಂತಾನೆ ಆಗ್ಬಿಡುತ್ತೆ ಫ್ರೆಂಡ್ಸ್. ನಾನು ಏನ್ ನೋಡ್ತಾ ಇದ್ದೀನಿ ಅಂತಂದ್ರೆ, ಎಲ್ಲನೂನು ನಮ್ ಸರಿ ತಪ್ಪು ನೀವು 1000 ಮಾಡಿರಿ, ಯಾರಿಗೂ ಕಾಣಿಸ್ದಾರಂಗ್ ಏನೇ ಮಾಡಿರಿ, ಮೇಲೊಬ್ಬ ದೇವ್ರು ಇರ್ತಾನೆ. 100% ದೇವ್ರು ನೋಡ್ತಾನೆ ಎಲ್ಲನೂನು, ಅಷ್ಟೇ ನಾನು ಹೇಳೋದು. ಸೊ ಅವರು ಇದ್ಬಿಡ್ಲಿ, ಚೆನ್ನಾಗಿರ್ಲಿ. ಸೊ ದೇವ್ರು ಇವಾಗ ನಮ್ಮನ್ನ ಹೆಂಗಿಟ್ಟಿದಾನೆ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ನಾವು ಮಾಡೋ ಕೆಲಸ ನಿಯತ್ತಾಗಿತ್ತಾ, ನಾವು ನಿಯತ್ತಾಗಿದ್ದೀವ, ಸೊ ಅಷ್ಟೇ ಸಾಕು. ಕಾಯೋಕೆ ದೇವ್ರು ಇರ್ತಾನೆ. ಮಾತಾಡೋ 1000 ಜನರು ಇರ್ಬೋದು ಮನುಷ್ಯರು, ಬಟ್ ಕಾಯೋಕೆ ಅಂತ ದೇವ್ರು ಇದ್ದೇ ಇರ್ತಾನೆ ಅಂತಾರಲ್ಲ, ಅದೇ ತರ ಸಿಚುವೇಶನ್ ಆಗಿರೋದು. ಸೊ ನಾನು ಬೇರೆಯವ್ರಿಗೆ ನಾನು ಕೆಟ್ಟದನ್ನ ಯಾವತ್ತೂ ಬಯಸಲ್ಲ. ಸೊ ಅವ್ರು ನನಗ್ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ, ಅವ್ರ ಕೆಲ್ಸ ಅವ್ರು ಮಾಡ್ಕೊಳ್ಳಿ, ನಮ್ ಕೆಲ್ಸ ನಾವ್ ಮಾಡೋಣ. ಸೊ ನಾವ್ ಮಾಡೋದ್ರಲ್ಲಿ ನಿಯತ್ತಿತ್ತ, ಶ್ರದ್ಧೆ ಭಕ್ತಿ ಇತ್ತ, ದೇವ್ರನ್ನೋರು ಕಾಯ್ತಾರ ನಮ್ಮನ್ನ. ಚಿಚಿ ಮಾಡಿ ಅವನ್ಗೆ, ಚಿಚಿ ಮಾಡಿ, ಎಲ್ಲಾರು ಚಿಚಿ ಮಾಡಿ ಹೊಡಿರಿ ಬಂದು ಎಲ್ಲಾರು. ಓಹೋ, ವಿಡಿಯೋ ಮಾಡ್ತಾ ಇದ್ರೆ ಕಿರ್ಚ್ತಾ ಇದ್ದಾನೆ. ಹೊಡಿತು ನಮ್ಮ ಪಿಕಬೂಮ್ ಪಿಕಬೂಮ್ ಪಿಕಬೂಮ್. ಸೊ ಹಂಗಾಗಿ ನನ್ನ ಮತ್ತೆ ರಮ್ಯಾ ಅವ್ರ ಮಧ್ಯೆ ಇಂಟರ್ಫಿಯರ್ ಆದವ್ರನ್ನ ನೇಮ್ ಮೆನ್ಷನ್ ಮಾಡೋ ನೆಸೆಸಿಟಿ ಇಲ್ಲ ಫ್ರೆಂಡ್ಸ್, ಸರಿನಾ? ಅವ್ರು ನಿಮಗ್ ಗೊತ್ತೂ ಇಲ್ಲ, ನಾವ್ ಹೇಳಿದ್ರು ಅವ್ರು ನಿಮಗ್ ಗೊತ್ತಿಲ್ಲ, ಸೀರಿಯಸ್ಲಿ ನಿಮಗ್ ಗೊತ್ತಿಲ್ಲ. ಸೊ ಹಂಗಾಗಿ ಕೆಲವ್ರಿಗೆ ಗೊತ್ತಿರುತ್ತೆ, ಅವರು ಅಂದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ ಅವ್ರು ಏನ್ ಕೆಲಸ ಮಾಡ್ತಾರೆ, ಏನಿರುತ್ತೆ ಏನು ಬೇಡ. ಬಟ್ ಕೆಲವ್ರಿಗೆ ತುಂಬಾನೇ ರೇರ್, ಅದನ್ ಬಿಟ್ಟು ನಿಮ್ಗೆ ಹೇಳಿದ್ರು ಗೊತ್ತಿಲ್ಲ. ಸೊ ಹಂಗಾಗಿ ಬೇಡ, ನಾನು ಹೇಳೋಕ್ ಇಷ್ಟಪಡಲ್ಲ ಅವ್ರ ಹೆಸರನ್ನ, ಅಷ್ಟೇನೆ. ಥರ್ಡ್ ಪರ್ಸನ್ ಅವ್ರ ಹಂಗೆ ಇರ್ಲಿ, ಇದ್ ಬಿಡ್ಲಿ ಅಷ್ಟೇನೆ, ಅದ್ ಬಿಟ್ಟು ಇನ್ನೇನು ಇಲ್ಲ. ಸೊ ಅಷ್ಟೇ. ತುಂಬಾ ಜನ ಕೇಳ್ತಾ ಇದ್ರಿ, ಆ ವಿಡಿಯೋ ಫುಲ್ ನೋಡಿ, ಯಾರು ಅಂತ ಹೇಳಿ ಅಂತಾನೆ ತುಂಬಾ ಜನ ಕಾಮೆಂಟ್ ಮಾಡಿದ್ದೀರಾ. ಸೊ ಹೇಳಿ ದೊಡ್ಡವಳಾಗೋದು ಬೇಡ, ನಾನು ಹೇಳಿ ಚಿಕ್ಕವಳಾಗೋದು ಬೇಡ. ಗಂಗಾ 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 ಇಷ್ಟೇ ಫ್ರೆಂಡ್ಸ್. ಅದನ್ ಬಿಟ್ಟು ಇನ್ನೇನು ಇಲ್ಲ. ನಾನು ಅದು ಇದು ಅಂತ ಗಾಸಿಪ್ ಮಾಡೋದು, ಅವ್ರೇನೆ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡೋದು, ಸೊ ಅದ್ ನನಗ್ ಬೇಡವೇ ಬೇಡ. ನಾನು ಈ ತರ ಏನು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರಲ್ಲ, ಅವ್ರ ಸಹವಾಸಗಳೇ ಬೇಡ. ಸೊ ಎಲ್ಲರಿಂದನೂ ದೂರ ಇರೋಣ ಅನ್ನೋದೇ ನನ್ನಿದು.
ಸೊ ನಾವಿವಾಗ ಚೆನ್ನಾಗಿದ್ವಿ ಅನ್ನೋದು ಒಂದು ಮ್ಯಾಟರು. ಇದನ್ನ ಹಿಂಗೆ ಯಾವಾಗ್ಲೂ ಮೇಂಟೈನ್ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿರೋಣ ಅಷ್ಟೇ. ಹೇಳಪ್ಪ, ಮಾತಾಡೋದೇನ್? ಗಂಗಾ, ಗಂಗಾ ಕೊಡಿ ಇವನಿಗೆ ಸ್ವಲ್ಪ. ಗಂಗಾ ಯಾರಿದ್ದೀರಾ ಕಾಮೆಂಟ್ ಮಾಡಿ, ಕಾಮೆಂಟ್ ಅಲ್ಲಿ. ಸೊ ಫ್ರೆಂಡ್ಸ್, ನಾಳೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ. ಇವನನ್ನ ಸ್ವಲ್ಪ ಊಟ ಎಲ್ಲ ತಿನ್ಸಾಯ್ತು, ಇವನನ್ನ ಮಲಗಿಸಿ ನನ್ನ ಕೆಲಸಗಳು ಸ್ವಲ್ಪ ಹೊರಗಡೆ ಎಲ್ಲ ನಾನು ಒಂದ್ 4 ಗಂಟೆಗೆ ಇದ್ರು ಹೊರಗಡೆ ಎಲ್ಲ ನೀರೆಲ್ಲ ಹಾಕಕ್ಕಾಗಲ್ಲ. ಸೊ ಹಂಗಾಗಿ ಇವಾಗ್ಲೇನೆ ತೊಳೆದು ಬಿಟ್ಟು ರಂಗೋಲಿ ಇಟ್ಬಿಡ್ತೀನಿ ಹೊಸ್ಲಿಗೆ. ಇನ್ನು ಹೂವ ಎಲ್ಲ ನಾಳೆನೆ ಮುಡ್ಸ್ಕೊಳ್ಳೋದು. ಸೊ ಇವಾಗ ಮೇನ್ ಏನ್ ಕೆಲಸ ಇರುತ್ತಲ್ವಾ ಅದನ್ನೆಲ್ಲ ಇವಾಗ್ಲೇ ಮಾಡ್ಬಿಡ್ತೀನಿ.